ಕಂಪ್ಲೇಂಟ್ ಕೊಟ್ಟಿದ್ರೆ ಬಂಡಿವಾಡ. ನೀವು ಕಂಪ್ಯೂಟರ್ ಇಂಪ್ಲಿಮೆಂಟ್ ಕೊಟ್ಟಿಲ್ಲ ಬಂಡಿವಾಡ. ಪಾಸ್ ಶೀಟ್ ಯಾವ ನಿಮ್ಮ ಅಪ್ಪನ ರೊಕ್ಕ ಕೇಳಿದ್ರೆ ಪಾಸ್ ಶೀಟ್ ಕೇಳಿದ್ರೆ ಕೊಡ್ಲಿಕ್ಕೆ ನಿಮ್ಗೆ ಏನಿಲ್ಲ ಆಗಿದೆ. ಪಾಸ್ ಶೀಟ್ ಅವ್ರ ಲೆಕ್ಕ ಪತ್ರ ಪಾಸ್ ಶೀಟ್ ಕೊಟ್ಟಿಲ್ಲ. ಅವ್ರ ಲೆಕ್ಕ ಕೊಡೋಕೆ ದುಡ್ಡು ಕೊಡೋಕೆ ನೀನು ಕೊಡ್ತೇನೆ, ನೀವು ತಗೊಂಡ ಯಾವತ್ತಿನ ಮೇಲೆ ಇವ್ರ ರೊಕ್ಕ ಯಾವತ್ತಿಂದ ನನಗೆ ಬೇಕು? ಯಾಕೆ ಇವರು ವಿಜಯವರು ಯಾರು ಕೇಳೋ ಗತಿ ಇಲ್ಲ ಅಂತ ಮಾತಾಡ್ತಿದ್ಯಾ? ಆ ಥರ ಮೆರಿತಿದೆಯಾ? ಆ ಥರ ಏನಾದ್ರು ನೀವು ಸ್ವಲ್ಪ ಇದ್ದೇಳಿಲ್ಲ ಅದನ್ನು ಮುರಿಯೋಕ್ಕೆ ಕುತ್ಕೊಂಡಿರೋದು. ಅದಕ್ಕೆ ಮುರಿಯೋಕ್ಕೆ ಕುತ್ಕೊಂಡಿರೋದು ಒಬ್ಬರಲ್ಲ. ಅವರಿಂದ 900 ಜನ ಇದ್ದಾರೆ. ಇನ್ನು ಎಷ್ಟು ಜನ ಆಗ್ತಾರೆ ಗೊತ್ತಿಲ್ಲ. ಇನ್ನು ಎಷ್ಟು ಜನ ಇನ್ನಿರುತ್ತೆ ನಿಂತಾರೆ ಗೊತ್ತಿಲ್ಲ. ಇನ್ನು ಎಷ್ಟು ಜನ ಶತ್ರು ಕೇಳಿರೋದು ಗೊತ್ತಿಲ್ಲ. ನೀನು ಈ ಥರ ಅಕ್ರಮ ಅನ್ಯಾಯಗಳು ನಿನ್ನ ಉತ್ಸಾಹಿಕೆ ಮಾಡಕತ್ತಿದ್ರೆ ನಾನು ಬಿಡೋದಿಲ್ಲ. ಈ ಸಂಘ ಬಿಡೋದಿಲ್ಲ. ಅರ್ಥ ಮಾಡ್ಕೊ. ಯಾವತ್ತಿಂದ ಇವ್ರು ರೊಕ್ಕನ ಕಂಪ್ಯೂಟರ್ ಇಸ್ಕೊಂಡು ರೊಕ್ಕ ಯಾವತ್ತಿಂದ ಇವತ್ತು ಇರಬೇಕು, ಹೊರಗಡೆ ಬರ್ತಾ ಇಲ್ಲ. ನೀನು ಏಟು ತಿಂದ, ನೀನು ತಿಂದ ಅಥವಾ ಜನರ ಮೇಲೆ ತಿಂದ್ರ? ಯಾವತ್ತಿಂದ ಲೆಕ್ಕ ಕೊಡಲೇ? ಲೆಕ್ಕ ಕೊಡು. ನಿಮ್ಮ ಅಪ್ಪನ ರೊಕ್ಕ ತಿಂದಿದ್ದು ಸಾರ್ವಜನಿಕ ರೊಕ್ಕದು. ಅವ್ರ ರೊಕ್ಕ ತಿನ್ನಕ್ಕೆ ಕಾರಣ ನಿಮಗೆ ಗತಿ ಬಿದ್ದಿಲ್ಲ. ನಿಮಗೆ ಅವ್ರ ರೊಕ್ಕ ತಿನ್ನಕ್ಕ ನಾಚಿಗಿದ್ದವಾದರೆ ಮೊದಲು ಬಿಸಾಕ ಅವರು ಕಂಪ್ಯೂಟರ್ ಇಟ್ಕೊಂಡು ನೀವು ಏನಿಲ್ಲ ಅಧಿಕಾರಕ್ಕೆ ಯಾವನಿಲ್ಲ. ನೀನೊಬ್ಬ ಬ್ಯಾಂಕ್ ಚೇರ್ಮನ್ ನಾನು ಸಾಧ್ಯ ನಾಳೆ ಮಗ ಇಷ್ಟು ಸಾವಿರ ಇನ್ನೂ ಗೊತ್ತಾಗಲ್ಲ. ನಿಮಗೆ ಕಂಪ್ಯೂಟರ್ ಕೊಟ್ಟಿಲ್ಲ, ಅದು ಇಲ್ಲ ಯಾವುದಿಲ್ಲ. ಅದು ಟೆನ್ಷನ್ ಬರೋದಿಲ್ಲ, ಇದು ಬರೋದು. ಕಂಪ್ಯೂಟರ್ ಇಟ್ಕೊಂಡು ಒಪ್ಪನೇ ಇರ್ತೇನೆ. ಅವ್ನು ನಿಮ್ಗೆ ಹೇಳಿ ಅಧಿಕಾರಕ್ಕೆ ಉತ್ತಾಳ. ಸೊ ಇಷ್ಟು ನಾನು ಈಗ